ಅಂಡ್ ನಾನು ಇವತ್ತು ಈ ಟೀಸರ್ಗಿಂತ ಮುಂಚೆ ಅರ್ಜುನ್ ಸರಿಗೆ ಫೋನ್ ಮಾಡಿ ನಾನು ಹೇಳಿದ ಒಂದೇ ವಿಷಯ, ಸರ್ ನೆಕ್ಸ್ಟ್ ಸಿನಿಮಾ ಏನಾದರೂ ಬೇರೆ ಲ್ಯಾಂಗ್ವೇಜಲ್ಲಿ ಡೈರೆಕ್ಟ್ ಮಾಡಿದ್ರೆ ನೀವು ಮತ್ ಸರಿ ಇರಲ್ಲ, ಕನ್ನಡದಲ್ಲೇ ಮಾಡಬೇಕು ಅಂತ. ಅದು ಯಾಕೆ ಹೇಳಿದೆ ಅಂದ್ರೆ, ಅವರಲ್ಲಿ ಒಬ್ಬ ಶ್ರೇಷ್ಠ ನಿರ್ದೇಶಕನನ್ನು ನಾನು ನೋಡಿದ್ದೀನಿ. ಅಂದ್ರೆ ಅವ್ರ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ. ಏನಂದ್ರೆ, ಒಂದು ಸಿನಿಮಾದಲ್ಲಿ 60 ಪಾತ್ರ ಇದ್ರೆ ಆ 60 ಪಾತ್ರಕ್ಕೂ ಡಬ್ಬು ಮಾಡಿ ಅದನ್ನ ಫೈನಲ್ ಮಾಡಿ ಅದಕ್ಕೆ DTS ಮಾಡಿ ಬೇರೆಯವರು ತೋರಿಸುವಂತ ಒಬ್ಬ ಹುಚ್ಚ ಭೂಮಿ ಮೇಲಿದ್ರೆ ಅದು ಅರ್ಜುನ್ ಜನ್ಯ ಮಾತ್ರ. ಯಾಕಂದ್ರೆ ಯಾರಿಗೂ ಸಾಧ್ಯ ಇಲ್ಲ ಸರ್, ಇಂಪಾಸಿಬಲ್. ಒಂದು ಪಾತ್ರಕ್ಕೆ ನಾವು ಡಬ್ ಮಾಡಿದ್ರೊಳಗೆ ಸುಸ್ತಾಗೋಗಿರ್ತೀವಿ. ನಾನು ಅವ್ರ ಸ್ಟುಡಿಯೋಗೆ ಹೋಗಿ ನೋಡಿದ್ರೆ ನನ್ನದೊಂದು 2 ಸೀನ್ ಬಿಟ್ಟಿದ್ರೆ ಯಾಕಂದ್ರೆ ಜಾಸ್ತಿ ಕಿರ್ಚಿದೆ ನಾನು ಅದಕ್ಕೋಸ್ಕರ. ಬಟ್ ಎಲ್ಲಾ ಸೀನ್ಗಳ ಎಲ್ಲಾ ಪಾತ್ರಗಳು ಯಾವ ತರ ಮಾತಾಡಬೇಕು, ಯಾವ ಟೋನ್ ಅಲ್ಲಿ ಇರಬೇಕು, ಇಷ್ಟು ಹುಚ್ಚು ನಾನು ನೋಡ್ಲೇ ಇಲ್ಲ. ಜೊತೆಗೆ ಈ ಸಿನಿಮಾ ಆಗ್ತಾ ಇರ್ಬೇಕಾದ್ರೆ ಆಗ್ತಾ ನನಗೆ ಭಯ ಆಗಕ್ಕೆ ಶುರು ಆಯ್ತು. ಇದು ಚೆನ್ನಾಗ್ ಆಗ್ತಾ ಇದೆ ಗುರು, ಏನಾದ್ರೂ ಸ್ವಲ್ಪ ಅವಸರ ಮಾಡಿದ್ರೆ ಹೆಂಗೆ ಅಂತ. ಆಮೇಲೆ ಇನ್ನೊಂದು ಲೇಯರ್ ಆಡ್ ಆಯ್ತು, ಅದು ಇನ್ನೂ ಚೆನ್ನಾಗಾಯ್ತು. ಆಗ ಲಾಸ್ಟಿಗೆ ಹೇಳಿದೆ, ಸರ್ VFX ತುಂಬಾ ಟೈಮ್ ಬೇಕು, ಆಯ್ತು ಸರ್ ಮಾಡೋಣ ಅಂತ. ಸಿನಿಮಾ ಹೋದ ವರ್ಷ ಮುಗ್ದಿದೆ, ಬಟ್ ಈ ವರ್ಷ ರಿಲೀಸ್ ಆಗ್ತಾ ಇದೆ. ಒಬ್ಬ ನಿರ್ದೇಶಕ ಇಷ್ಟು ತಾಳ್ಮೆಯನ್ನ ತಗೊಂಡು ಜೊತೆಗೆ ಒಬ್ಬ ನಿರ್ಮಾಪಕ ಅದಕ್ಕೆ ಬೆನ್ನೆಲುಬಾಗಿ ನಿಲ್ಲೋದು ಅಂದ್ರೆ ಅದು ರಮೇಶ್ ರೆಡ್ಡಿ ಸರ್ ಮತ್ತು ಅರ್ಜುನ್ ಜನ್ಯ, ಇವರಿಬ್ಬರ ಹಿರಿಮೆ ಅಂತ ಹೇಳ್ಬೋದು. ಜೊತೆಗೆ ನನಗೆ ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿರುವಂತ ಅವ್ರು ಯಾಕೆ ಇಬ್ರು ಕೂಡ ಸೂಪರ್ ಸ್ಟಾರ್ಸ್ ಅಂತ ಹೇಳ್ತೀನಿ. ಈ ಸಿನಿಮಾ ಆಕ್ಟ್ ಮಾಡಿ ನಾನು ಹೊರಗೆ ಬಂದಾಗ ನಾನೊಬ್ಬ ಸ್ಟಾರ್ ನಟರ ಸಿನಿಮಾದಲ್ಲಿ ಆಕ್ಟ್ ಮಾಡಿದೆ ನನಗೆ ಯಾವತ್ತೂ ಅನ್ಸಿಲ್ಲ. ಅವ್ರು ಯಾವತ್ತೂ ಕೂಡ ಅವರಲ್ಲಿರುವಂತಹ ಹಿರಿಮೆಯ ಭಾರವನ್ನ ಒಬ್ಬ ನಟನ ಮೇಲೆ ಹಾಕಲ್ಲ. ಯಾಕಂದ್ರೆ ನಮಗೆ ಹೆದರಿಕೆ ಇರುತ್ತೆ. ನಾನು ಶಿವಣ್ಣನ ಮುಂದೆ ಆಕ್ಟ್ ಮಾಡ್ತಾ ಇದ್ದೀನಿ, ನಾನು ಉಪಿ ಸರ್ ಮುಂದೆ ಆಕ್ಟ್ ಮಾಡ್ತಾ ಇದ್ದೀನಿ. ಅದು ಯಾವುದನ್ನೂ ಮಾಡದೆ ನಾವು ಚೆನ್ನಾಗಿ ಮಾಡೋದಕ್ಕೆ ಏನೆಲ್ಲ ಸಪೋರ್ಟ್ ಮಾಡಬೇಕು ಅದನ್ನ ಮಾಡಿದಂತಹ ಮಹಾನ್ ಕೆಲಸಗಾರರು, ಕಲಾವಿದರು ಎಲ್ಲರೂ ಇವರೇ. ಥ್ಯಾಂಕ್ ಯು ಸೋ ಮಚ್ ಅಣ್ಣ, ನನ್ನ ಸಹಿಸ್ಕೊಂಡಿದ್ದಕ್ಕೆ ಅಂಡ್ ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ. ಅಂಡ್ 45 ನಾನು ಅನ್ಕೊಂಡಂಗೆ ನಿಮ್ಮೆಲ್ಲರ ಹಾರೈಕೆಯಿಂದ ಬಹಳ ದೊಡ್ಡ ಸಿನಿಮಾ ಆಗಲಿ. ತುಂಬಾ ಕಷ್ಟಪಟ್ಟ ತಂಡ ಅಂಡ್ ನಿಮ್ ಸಪೋರ್ಟ್ ನಮ್ಮ ಜೊತೆಗಿರಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ರಾಜ್ ಸರ್. ಒಂದ್ ಮಾತಂತೂ ಹೇಳಲೇಬೇಕು, ರಾಜ್ ಬಿ ಶೆಟ್ಟಿ ಸರ್ ಅವರ ಮಾತುಗಳು ತುಂಬಾ ನೇರವಾಗಿರುತ್ತೆ. ಮುಖಸ್ತುತಿಗಂತ ಯಾವತ್ತೂ ಅವ್ರು ಮಾತಾಡಿರೋದು ನಾನು ನೋಡಿಲ್ಲ. ಅದೇ ರೀತಿ ನಾನು ಕೂಡ ನಿಮ್ಮನ್ನ ಹೊಗಳಿದಾಗ ನಮ್ಮೆಲ್ಲರ ಒಂದು ಫೀಲಿಂಗ್ ಸರ್, ಅದು ನಿಮ್ಮನ್ನ ಸ್ಕ್ರೀನ್ ಮೇಲೆ ನೋಡಿದಾಗ ಆಗುವಂತ ಖುಷಿ. ಥ್ಯಾಂಕ್ ಯು ಸೋ ಮಚ್. ಈ ಪಾತ್ರನ ತೆರೆ ಮೇಲೆ ನೋಡೋದಕ್ಕೆ ಕಾಯ್ತಾ ಇದ್ದೀವಿ ಅಂತಷ್ಟು ಹೇಳ್ಬೋದು. ಇನ್ನು